ಜರ್ಮನ್ ನಗರದ ಮೆಗ್ಡಿಬರ್ಗ್ ಪ್ರದೇಶದ ಕ್ರಿಸ್ಮಸ್ ಮಾರುಕಟ್ಟೆಗೆ ವೇಗದಿಂದ ನುಗ್ಗಿದ ಕಾರ್ ಅಡಿಗೆ ಬಿದ್ದು ಇಬ್ಬರು ಸಾವನ್ನಪ್ಪಿದ್ದು 60ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಇದು ಶಂಕಿತ ದಾಳಿಯಾಗಿದೆ ಅಂತ ಅಂದಾಜಿಸಲಾಗಿದೆ. ಕಾರ್ ಓಡಿಸಿದ ವ್ಯಕ್ತಿ 50 ವರ್ಷ ವಯಸ್ಸಿನಾಗಿದ್ದು ಸೌದಿ ಅರೇಬಿಯಾ ಮೂಲದ ಜರ್ಮನ್ನಲ್ಲಿ ಖಾಯಂ ನಿವಾಸಿಯಾಗಿದ್ದ ಅಂತ ತಿಳಿದು ಬಂದಿದೆ. ಆತನನ್ನ ಪೊಲೀಸರು ಬಂಧಿಸಿದ್ದಾರೆ. ಮೇಲ್ನೋಟಕ್ಕೆ ಈ ವ್ಯಕ್ತಿ ಒಬ್ಬನೇ ಅಪರಾಧಿಯಾಗಿದ್ದು ಈ ದಾಳಿಯ ಬಳಿಕ ನಗರಕ್ಕೆ ಬೇರೆ ಯಾವುದೇ ಅಪಾಯದ ಮುನ್ಸೂಚನೆ ಇಲ್ಲ ಅಂತ ಸ್ಯಾಕ್ಸಾನಿ ಅನ್ಹಾಲ್ಟ್ ಗವರ್ನರ್ ಹೇಳಿದ್ದಾರೆ. ಅಡಿಕೆನ ಗುಟ್ಕಾದಿಂದ ಹೊರಗಿಡದೆ ಹೋದಲ್ಲಿ ಅಡಿಕೆ ಮತ್ತು ಅಡಿಕೆ ಬೆಳೆಗಾರರ ಹಿತರಕ್ಷಣೆ ಸಾಧ್ಯವೇ ಇಲ್ಲ. ಸರ್ಕಾರದ ಬದಲು ಸಹಕಾರಿ ವ್ಯವಸ್ಥೆಯಲ್ಲಿ ಅಡಿಕೆಯ ಹಿತ ಕಾಪಾಡುವ ಶಕ್ತಿ ರೂಪುಗೊಳ್ಳಬೇಕಾಗಿದೆ ಅಂತ ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷ ಡಾಕ್ಟರ್ ಟಿ.ಎನ್. ಪ್ರಕಾಶ್ ಕಮ್ಮರಡಿ ಪ್ರತಿಪಾದಿಸಿದ್ದಾರೆ. ಅಡಿಕೆಗೆ ಬಂದಿರುವಂತಹ ಗಂಡಾಂತರ ಹೊಸದೂ ಅಲ್ಲ, ಕಡೆಯದ್ದೂ ಕೂಡ ಆಗುವುದಿಲ್ಲ. ವಿಶ್ವದ 100ಕ್ಕೂ ಹೆಚ್ಚು ಸಂಶೋಧನೆಗಳು ಹೊಗೆರಹಿತ ತಂಬಾಕು ಜತೆಗಿನ ಅಡಿಕೆಯನ್ನ ಕ್ಯಾನ್ಸರ್ಕಾರಕವೆಂದು ದೃಢಪಡಿಸಿವೆ ಎಂದರು. ಪ್ರಾಚಾರ್ಯರೊಬ್ಬರು ಡಿಜಿಟಲ್ ಅರೆಸ್ಟ್ ಮೂಲಕ ಹೆದರಿಸಿ ಬರೋಬ್ಬರಿ 10 ಲಕ್ಷ ರೂಪಾಯಿ ಎಗರಿಸಿದ ಕುರಿತು ಬಾಗಲಕೋಟೆಯ ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಿನದಿಂದ ದಿನಕ್ಕೆ ಸೈಬರ್ ವಂಚನೆಯ ಪ್ರಕರಣಗಳು ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಪ್ರಜ್ಞಾವಂತರೇ ಈ ಜಾಲಕ್ಕೆ ಬಿದ್ದು ಕೋಟಿಗಟ್ಟಲೆ ಹಣ ಕಳೆದುಕೊಳ್ತಾ ಇದ್ದಾರೆ. ವಂಚಕರು ಪೊಲೀಸ್, ಆಂಟಿ ನಾರ್ಕೋಟಿಕ್ ಹಾಗೂ ಕಸ್ಟಮ್ ಅಧಿಕಾರಿಗಳು ಅಂತ ಹೇಳಿಕೊಂಡು ಅಮಾಯಕರನ್ನ ಹೆದರಿಸಿ ಬಲೆಗೆ ಕೆಡುವುದಕ್ಕೆ ಪ್ರಯತ್ನಿಸ್ತಾ ಇದ್ದು ವಿದ್ಯಾವಂತರು ಕೂಡ ಇವರ ಕೆಡ್ಡಾಕ್ಕೆ ಬೀಳ್ತಾ ಇದ್ದಾರೆ. ಕಳೆದ ವರ್ಷದಂತೆ ಯಾವುದೇ ನಿರ್ಬಂಧಗಳಿಲ್ಲದೆ ಭಕ್ತರನ್ನ ಮಾರ್ಗ ಮಧ್ಯೆ ನಿಲ್ಲಿಸದೆ ಸ್ಪಾಟ್ ಬುಕ್ಕಿಂಗ್ ಮೂಲಕ ಸನ್ನಿಧಾನ ತಲುಪಿ ಗುರುವಾರ ಬರೋಬ್ಬರಿ 96,007 ಮಂದಿ ಭಕ್ತರು ಅಯ್ಯಪ್ಪನ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಭಾರೀ ದಟ್ಟಣೆ ನಡುವೆಯೂ ಕೂಡ 18ನೇ ಮೆಟ್ಟಿಲೇರೋದಕ್ಕೆ ಗರಿಷ್ಠ 5 ಗಂಟೆ ಮಾತ್ರ ಕಾಯಬೇಕಾಗಿ ಬಂದಿದೆ. ಗುರುವಾರ ಮಧ್ಯಾಹ್ನ 12ರವರೆಗೆ 46,000 ಮಂದಿ ಪಂಪಾ ತಲುಪಿದ್ದಾರೆ.